ಬೇರೆ ಬೇರೆ ರೂಪದಲ್ಲಿ ಇವತ್ತು ದೇಶ ಧರ್ಮ ಹೀಗೆ ಅನೇಕ ಕಾರ್ಯಗಳು ಅನೇಕರು ಮಾಡ್ತಾ ಇದ್ದಾರೆ. ಅದರಲ್ಲಿ ಸಾಹಿತ್ಯವೂ ಕೂಡ ಬಹಳ ಮಹತ್ವದ್ದು. ಅದರಲ್ಲಿ ಸಾಹಿತ್ಯದಲ್ಲಿ ನಿಜವಾದ ಸತ್ಯವಾದ ಸಂಶೋಧನ ಆದಂಥ ಸಾಹಿತ್ಯ ಇದು ಬಹಳ ಮುಖ್ಯವಾದ್ದು. 78 ವರ್ಷ ಆಯ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕು. ಸಾಹಿತ್ಯ ಇತಿಹಾಸ ಇಲ್ಲಿವರೆಗೆ ಏನು ಓದಿದ್ದೀವಿ ಅಂತನ್ನುವಂಥದ್ದು ಜಗಜ್ಜಾಹೀರಾಗಿದೆ. ಅದನ್ನು ಯಾಕೆ ಹೇಳಿದರು ಅಂತನ್ನುವಂಥದ್ದು ಅವರ ಆ ಸಾಹಿತ್ಯವನ್ನ ಇತಿಹಾಸವನ್ನ ಜನರ ಮುಂದೆ ಪಠ್ಯದ ಮೂಲಕ ಅಥವಾ ಬೇರೆ ಬೇರೆ ಸ್ವರೂಪದ ಮೂಲಕ ಇಡೀ ಭಾರತೀಯರಲ್ಲಿ ತುಂಬುವಂತಹ ಉದ್ದೇಶ, ಏಕೈಕ ಉದ್ದೇಶ ನನ್ನ ಅನಿಸಿಕೆ, ಈ ಸಮಾಜವನ್ನು ಹೇಡಿಯನ್ನಾಗಿ ಮಾಡಬೇಕು, ನಿರ್ವೀರ್ಯನ್ನಾಗಿ ಮಾಡಬೇಕು, ಸ್ವಾಭಿಮಾನ ಶೂನ್ಯರನ್ನಾಗಿ ಮಾಡಬೇಕು, ದೇಶಭಕ್ತಿಹೀನರನ್ನಾಗಿ ಮಾಡಬೇಕು ಅಂತನ್ನುವಂಥದ್ದೇ ಉದ್ದೇಶ ಇಲ್ಲಿವರೆಗೆ ನಾವು ಓದಿದಂಥ ಇತಿಹಾಸ ಇದೆ. ಅದು ಬಹಳ ಸ್ಪಷ್ಟವಾಗಿತ್ತು ಅವ್ರ ಮನಸ್ಸಿನಲ್ಲಿ. ಇದು ಅಹಿಂಸೆ 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 ಅಂತ ಹೇಳಿ 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 ಇಲ್ಲಿ ತನಕ ನಾಗಮಂಗಲದ ಗಣೇಶ ಉತ್ಸವದ ಮೇಲೆ ಗಣಪತಿಯ ಮೇಲೆ ಚಪ್ಪಲಿ, ಗಣಪತಿಯ ಮೇಲೆ ಬಾಟಲ್ಗಳು, ಗಣಪತಿಯ ಮೇಲೆ ಪೆಟ್ರೋಲ್ ಬಾಂಬ್ಗಳು, ಗಣಪತಿಯ ಮೇಲೆ ಕಲ್ಲೆಸೆಯುವಂಥ ಸಂದರ್ಭದಲ್ಲೂ ಕೂಡ ನಾಗಮಂಗಲದ ಗಣಪತಿಯ ಮೇಲೆ ಕಲ್ಲೆಸೆದಿದ್ದಾರೆ ವಿನಃ ನಮ್ಮ ಗಣಪತಿ ಏನಾಗಿಲ್ಲ. ಈ ಹೇಡಿ ಮಾನಸಿಕತೆ ಈ ಇತಿಹಾಸದ ಪರಿಣಾಮ ಇದೆ. ಇದೇ ಮೂಲ ಉದ್ದೇಶ ಇತ್ತು ಅವ್ರದ್ದು. ನಿರ್ವೀರ್ಯ ಮಾಡಬೇಕು ಈ ಸಮಾಜವನ್ನು. ಇವತ್ತಾಗಿದೆ. ಹೋರಾಟ, ಕೆಚ್ಚು, ಪ್ರತಿಭಟನೆ, ಪ್ರತಿಕ್ರಿಯೆ ಅನ್ನುವಂಥದ್ದೇ ಕಾಣಿಸ್ತಾ ಇಲ್ಲ. ಅದಕ್ಕೇನೆ ಇವತ್ತು ಹರೀಶ್ ಇರ್ಬೋದು, ಇವತ್ತು ಹರ್ಷ ಅವರು ಇರ್ಬೋದು, ಅವರಿಗೆ ಆ ಒಳಗಡೆಯ ಕುದಿ ಏನಿದೆಯಲ್ಲ ಇವತ್ತು ಸಾಹಿತ್ಯದ ಮೂಲಕ ಜನರ ಮುಂದೆ ಇಡ್ತಾ ಇರೋದು. ಸಾವಿರ 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 ಪ್ರಣಾಮಗಳನ್ನು ಅವರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ನಾನು